ಇದೀಗ ನಮ್ಮ ಜೊತೆಗೆ ಎಚ್ಎಎಲ್ ನಿಂದ ಶರತ್ ಕೂಡ ಸಂಪರ್ಕದಲ್ಲಿದ್ದಾರೆ. ಶರತ್, ಯಾವ ರೀತಿಯಾಗಿ ಪ್ರಧಾನಿಯವರನ್ನ ಸ್ವಾಗತ ಮಾಡೋದಕ್ಕೆ ಎಚ್ಎಎಲ್ ಸಜ್ಜಾಗಿದೆ, ಅಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿದೆ? ಮಧುಕರ್, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರಿನಾದ್ಯಂತ ಒಂದು ರೀತಿಯಾಗಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರೆ, ಜೊತೆಗೆ ಸಂಬಂಧಪಟ್ಟಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರೆ. ಇನ್ನೊಂದು ಕಡೆ ಪ್ರಧಾನಮಂತ್ರಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಜೊತೆಗೆ ಏನು ಸೆಕ್ಯೂರಿಟಿ ಇದೆ ಅದನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತ ನನಗೆ ಪ್ರಸ್ತುತವಾಗಿ HQTC ಬಳಿ ಇದ್ದೇನೆ. ನಾವು ಗಮನಿಸ್ತಾ ಇರ್ಬೋದು, ಇದು ಇಂಡಿಯನ್ ಏರ್ಫೋರ್ಸ್ ಕಮಾಂಡ್ ಸೆಂಟರ್ನ ಹೆಡ್ ಕ್ವಾರ್ಟರ್ಸ್. ಇಲ್ಲಿ HAL ನಿಂದ ನೇರವಾಗಿ ಹೆಲಿಪ್ಯಾಡ್ ಮುಖಾಂತರವಾಗಿ ಪ್ರಧಾನಮಂತ್ರಿ ಅವರು ಈ ಕಮಾಂಡ್ ಸೆಂಟರ್ನ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ. ಅದು ಕೂಡ MI-17 ಹೆಲಿಕಾಪ್ಟರ್ನ ಮುಖಾಂತರವಾಗಿ. ತದನಂತರ ಇಲ್ಲಿನಿಂದ ಅಧಿಕಾರಿಗಳು ಮತ್ತೆ ಕೆಲವು ರಾಜಕೀಯ ನಾಯಕರು ಎಲ್ಲರೂ ಕೂಡ ಅವರನ್ನ ಕರೆದುಕೊಂಡು ತೆರಳುವಂತಹ ಕೆಲಸವನ್ನು ಮಾಡ್ತಾರೆ. ಆರಂಭದಲ್ಲಿ 10:30 ಸುಮಾರಿಗೆ ಸದ್ಯ ನರೇಂದ್ರ ಮೋದಿ ಅವರು HL ಏರ್ಪೋರ್ಟ್ಗೆ ಬಂದು ಆಗಮಿಸುವಂತಹ ಸಾಧ್ಯತೆ ಇದೆ. ಅಲ್ಲಿ 5 ನಿಮಿಷಗಳ ಕಾಲ ಕುಶಲೋಪರಿಯನ್ನ ವಿಚಾರಿಸಲಾಗುತ್ತೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ DCM ಅವರು ಜೊತೆಗೆ ಸೆಕ್ರೆಟರಿ ಅವರು, ಗವರ್ನರ್ ಎಲ್ಲರೂ ಕೂಡ ಅವ್ರನ್ನ ವೆಲ್ಕಮ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ MI-17 ಹೆಲಿಕಾಪ್ಟರ್ನ ಮುಖಾಂತರವಾಗಿ ನೇರವಾಗಿ ಅವರು ಈ HQTCನ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ. ಅಲ್ಲಿನ ನಂತರವಾಗಿ ನೇರವಾಗಿ ರಸ್ತೆ ಮಾರ್ಗದ ಮುಖಾಂತರವಾಗಿ KSR ರೈಲ್ವೆ ಸ್ಟೇಷನ್ಗೆ ತೆರಳುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡುವಂತಹ 3 ವಂದೇ ಭಾರತ್ ರೈಲುಗಳನ್ನು ಉದ್ಘಾಟನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ HQTC ಮುಂಭಾಗದಲ್ಲಿ ಅದು ಕೂಡ ಅತ್ಯಂತ ಬಿಗಿ ಭದ್ರತೆಯ ಜಾಗ ಕೂಡ ಹೌದು. ಇದು ಇಂಡಿಯನ್ ಏರ್ಫೋರ್ಸ್ ನ ಟ್ರೈನಿಂಗ್ ಸೆಂಟರ್ನ ಹೆಡ್ ಕ್ವಾರ್ಟರ್ಸ್ ಆಗಿರುವಂತಹ ಕಾರಣ ಸಂಪೂರ್ಣವಾದಂತಹ ಚೆಕ್ ಅನ್ನ ಇಲ್ಲಿ ಮಾಡಿರುವಂತದ್ದು. ಈಗಾಗಲೇ ಶ್ವಾನದಳದ ಮುಖಾಂತರ ಚೆಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈಗಾಗಲೇ ಈ HQTCನ ಒಳಭಾಗದಲ್ಲಿ ಪರಿಶೀಲನಾ ಮೇಲ್ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿಂದ ನೇರವಾಗಿ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಪ್ರಧಾನಮಂತ್ರಿ ಮೋದಿ ಅವರು ತೆರಳುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಮೇಕ್ರಿ ಸರ್ಕಲ್ನ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ 100 ಮೀಟರ್ ಅಂತರದಲ್ಲಿರುವಂತಹ ಸರ್ಕಲ್, ಅಲ್ಲಿಂದಲೇ ಎಲ್ಲ ಸಂಪೂರ್ಣವಾದಂತಹ ಸಂಭ್ರಮಾಚರಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಲ್ಲಿಂದ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಕಾರ್ಯಕರ್ತರಿಗೆ ಅವಕಾಶ ಇರುತ್ತೆ. ಇಲ್ಲಿ HQTC ಮುಂಭಾಗದಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸದ್ಯ ಇಲ್ಲಿರುವಂತಹ ರಸ್ತೆ ಮಾರ್ಗ ಬ್ಯಾರಿಕೇಡ್ ಅನ್ನ ಏನು ಗಮನಿಸ್ತಾ ಇದ್ದಾರೆ, ಈ ಬ್ಯಾರಿಕೇಡ್ ಅನ್ನ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ತೆರವನ್ನ ಮಾಡಲಾಗುತ್ತೆ. ಅಲ್ಲಿ ಎರಡೂ ಭಾಗದಲ್ಲಿ ರಸ್ತೆಯನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ರಸ್ತೆಯನ್ನ ಕ್ರಾಸ್ ಮಾಡಿ ತದನಂತರ ಮೇಕ್ರಿ ಸರ್ಕಲ್ ಮಾರ್ಗವಾಗಿ KSRಗೆ ತಲುಪುವಂತಹ ಕೆಲಸವನ್ನ ಪ್ರಧಾನಮಂತ್ರಿ ಮೋದಿ ಅವರು ಮಾಡ್ತಾರೆ. ತದನಂತರ ಅಲ್ಲಿನಿಂದ ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣವನ್ನ ಚಾಲನೆ ಮಾಡುವಂತಹ ಕೆಲಸವನ್ನ ಮೋದಿ ಅವರು ಮಾಡ್ತಾರೆ. ಸದ್ಯ HQTC ಬಳಿ ಸಂಪೂರ್ಣವಾದಂತಹ ಭದ್ರತೆಯನ್ನ ಅಧಿಕಾರಿಗಳು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಧುಕರ್, ಎಸ್ ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ.